ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಮ್ಯಾ ಪೂವಯ್ಯ. ನಾವು ಕೆಲವು ವರ್ಷಗಳಿಂದಷ್ಟೇ ಏನಾದರೂ ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಆ್ಯಕ್ಚುಲ್ ಆಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಅಥವಾ ಚಲನ್ಸ್ನ ಫಿಲ್ ಮಾಡಿ ಉದ್ದ ಕ್ಯೂನಲ್ಲಿ ನಿಂತ್ಕೊಂಡು ಕ್ಯಾಶಿಯರ್ ಹತ್ರ ಕೊಟ್ಟು ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಈವನ್ ಕ್ಯಾಶ್ ಟ್ರಾನ್ಸ್ಫರು, ಚೆಕ್, ಡಿ ಏನೇ ಇದ್ರೂ ಸಹ ನಾವು ಆ್ಯಕ್ಚುಲ್ ಆಗಿ ಬ್ಯಾಂಕಿಗೆ ಹೋಗಿ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ದಿನಗಳು ಮೊನ್ನೆ ಕಳೆದಂಗೆ ಅನ್ನಿಸ್ತಿದೆ ಅಲ್ವಾ ಸ್ನೇಹಿತರೆ. ಸೊ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ನಮಗೆ ಎಷ್ಟು ಹೆಲ್ಪ್ ಮಾಡ್ತಿದೆ ಅಂತಂದರೆ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಆದರೆ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತು ಯಾವ ಥರದ ಒಂದು ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಮೆಕ್ಯಾನಿಸಮ್ಸ್ಗಳಿದೆ, ಸೊ ಅದರ ಡಿಫ್ರೆನ್ಸಸ್ ಏನು? ಇವಾಗ ನಾವು RTGS ನೋಡ್ತೀವಿ, IMPS, NEFT, UPI ಪೇಮೆಂಟ್ಸು, ಇದರ ಡಿಫ್ರೆನ್ಸಸ್ಗಳು ಏನು ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಆದರೆ ಅದಕ್ಕೂ ಮುಂಚೆ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಏಕೆಂದರೆ ಪ್ರತಿ ವಾರ ನಾವು ಪರ್ಸನಲ್ ಫೈನಾನ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಕ್ವಾಲಿಟಿ ಕಂಟೆಂಟ್ನ ಹಾಕ್ತಾನೆ ಇರ್ತೀವಿ. ಇದರಿಂದ ನಿಮ್ಮ ನಾಲೆಜ್ನ ನೀವು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಕೊಳ್ಬೋದು. ಸೊ ನೌ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಮೊದಲಿಗೆ ನಾವು NEFT ಬಗ್ಗೆ ನೋಡ್ತಾ ಹೋಗೋಣ. NEFT ಅಂತ ಅಂದರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ. ನಮ್ಮ ದೇಶದಲ್ಲಿ ದೇಶದಾದ್ಯಂತ ಎಲ್ಲ ಬ್ಯಾಂಕ್ಸ್ಗಳು ಸಹ ಈ ಒಂದು ಮೆಕ್ಯಾನಿಸಮ್ನ ಯೂಸ್ ಮಾಡ್ತಾರೆ. ಇದರ ಮೂಲ ಉದ್ದೇಶ ಬಂದು ಒಂದು ಎಫಿಷಿಯೆಂಟ್ ಆಗಿ, ಒಂದು ಸೇಫ್ ಆಗಿ, ಯಾವುದೇ ಥರದ ತೊಂದರೆಗಳಾಗದಿರುವಂತೆ ಮನಿ ಟ್ರಾನ್ಸ್ಫರ್ ಮಾಡೋದಾಗಿರುತ್ತೆ. ಇನಿಷಿಯಲ್ ಡೇಸ್ನಲ್ಲಿ NEFT ಬಂದಾಗ ಒಂದು ಸ್ಪೆಸಿಫಿಕ್ ಟೈಮಿಂಗ್ಸ್ ಹಾಗೂ ಬ್ಯಾಂಕ್ ವರ್ಕಿಂಗ್ ಡೇಸ್ನಲ್ಲಿ ಮಾತ್ರ ಇದು ಅವೈಲೇಬಲ್ ಇರುತ್ತೆ. ಆದರೆ 2019 ಡಿಸೆಂಬರಿಂದ ಒಂದು 24/7 ಹಾಗೂ ಎಲ್ಲ ದಿನಗಳಲ್ಲಿ NEFT ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಈ NEFT ಟ್ರಾನ್ಸ್ಫರ್ ಮಾಡೋದಕ್ಕೆ ಬೆನಿಫಿಷರಿ ನೇಮ್, ಬೆನಿಫಿಷರಿ ಅಕೌಂಟ್ ನಂಬರ್ ಹಾಗೂ ಅವರ ಬ್ರಾಂಚ್ IFSC ಕೊಡಿದ್ರೆ ಸಾಕಾಗುತ್ತೆ. ಇನ್ನು ಈ NEFT ನಲ್ಲಿ ನಾವು ಫಂಡ್ ಟ್ರಾನ್ಸ್ಫರ್ ಮಾಡೋದನ್ನ ಬಿಟ್ಟು ಪೀರಿಯಾಡಿಕ್ ಪೇಮೆಂಟ್ ಸಹ ಮಾಡ್ಬೋದು. ಅಂದರೆ ಈ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಆಗಿರ್ಬೋದು, EMI ಲೋನ್ ಪೇಮೆಂಟ್ ಮಾಡಿರೋದಾಗಿರ್ಬೋದು, ಅಥವಾ ಯಾವುದೇ ತರಹದ ಒಂದು ಪೀರಿಯಾಡಿಕ್ ಪೇಮೆಂಟ್ ಮಾಡಬೇಕು ಅಂತ ಅಂದರೆ NEFT ನಲ್ಲೇ ಮಾಡ್ಬೋದು. ಇನ್ನು ಈ NEFT ಟ್ರಾನ್ಸಾಕ್ಷನ್ ನಾವು ಆನ್ಲೈನ್, ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಾದ್ರೂ ಮಾಡ್ಬೋದು, ಅಥವಾ ಆಫ್ಲೈನ್ ಅಂದರೆ ಬ್ರಾಂಚ್ಗೆ ವಿಸಿಟ್ ಆದ್ರೂ ಮಾಡಿ ನಾವು ಈ NEFT ಟ್ರಾನ್ಸಾಕ್ಷನ್ಸ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ಯಾರಿಗೆ ಒಂದು ಬ್ಯಾಂಕ್ ಅಕೌಂಟ್ ಇಲ್ವೋ ಅವರು ಸಹ ಒಂದು NEFT ಟ್ರಾನ್ಸಾಕ್ಷನ್ ನ ಮ್ಯಾಕ್ಸಿಮಮ್ 50,000 ವರ್ಗು ಸಹ ಮಾಡಬಹುದಿರುತ್ತೆ. ಇನ್ನು ಇವಾಗ ನಾವು NEFT ಪ್ರೊಸೆಸ್ ಹೇಗೆ ಫ್ಲೋ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ NEFT ಟ್ರಾನ್ಸಾಕ್ಷನ್ ಆಗಬೇಕು ಅಂತ ಅಂದ್ರೆ ಕಸ್ಟಮರ್ ಕಡೆಯಿಂದ ರಿಕ್ವೆಸ್ಟ್ ಬರಬೇಕು. ಕಸ್ಟಮರ್ ಕಡೆಯಿಂದ ರಿಕ್ವೆಸ್ಟ್ ಫಂಡ್ ಟ್ರಾನ್ಸ್ಫರ್ಗೆ ಬಂದ ಮೇಲೆ ಬ್ಯಾಂಕ್ನವರು NEFT ಸರ್ವಿಸ್ ಸೆಂಟರ್ಗೆ ಮೆಸೇಜ್ ಅನ್ನ ಕಳಿಸ್ತಾರೆ. NEFT ಸರ್ವಿಸ್ ಸೆಂಟರ್ NEFT ಕ್ಲಿಯರಿಂಗ್ ಸೆಂಟರ್ಗೆ ಈ ಮೆಸೇಜ್ ನ ಫಾರ್ವರ್ಡ್ ಮಾಡ್ತಾರೆ. NEFT ಕ್ಲಿಯರಿಂಗ್ ಸೆಂಟರ್ ಒಂದು ಅಕೌಂಟಿಂಗ್ ಎಂಟ್ರೀಸ್ನ ಪ್ರಿಪೇರ್ ಮಾಡಿ ಒಂದು ಬೆನಿಫಿಷರಿ ಬ್ಯಾಂಕಿಗೆ ಒಂದು ರೆಮಿಟೆನ್ಸ್ ಮೆಸೇಜ್ನ ಕೊಡ್ತಾರೆ. ಬೆನಿಫಿಷರಿ ಬ್ಯಾಂಕ್ನವರು ಆ ರೆಮಿಟೆನ್ಸ್ ಮೆಸೇಜ್ ಕ್ಲಿಯರಿಂಗ್ ಸೆಂಟರಿಂದ ಏನು ಬಂದಿರುತ್ತೋ ಅದರಂತೆ ಕಸ್ಟಮರ್ ಅಕೌಂಟ್ಗೆ ಅಮೌಂಟ್ನ ಕ್ರೆಡಿಟ್ ಮಾಡ್ತಾರೆ. ಇನ್ನು ಮೊದಲು NEFT ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಬ್ಯಾಂಕ್ ಚಾರ್ಜಸ್ ಇರ್ತಾ ಇತ್ತು. ಆದರೆ January 2020 ಇಂದ RBI ಗೈಡ್ಲೈನ್ಸ್ ಅಂತೆ ಎಲ್ಲ ಬ್ಯಾಂಕ್ಗಳು ಸಹ ಆನ್ಲೈನಲ್ಲಿ ಏನಾದರೂ NEFT ಟ್ರಾನ್ಸ್ಫರ್ಸ್ ಮಾಡಿದ್ರೆ ಯಾವುದೇ ಥರದ ಚಾರ್ಜಸ್ ಹಾಕುವಾಗಿಲ್ಲ. ಆದರೆ ಆಫ್ಲೈನ್ ಅಂದರೆ ನಾವು ಆ್ಯಕ್ಚುಲ್ ಆಗಿ ಬ್ರಾಂಚ್ ವಿಸಿಟ್ ಮಾಡಿ ಏನಾದರೂ NEFT ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದರೆ ಒಂದು ಮಿನಿಮಮ್ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ. ಅಪ್ ಟು 10,000 ವರ್ಗೂ ನಾವು NEFT ನಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ರೆ 2.5 ರೂಪೀಸ್ ಪ್ಲಸ್ GST, 10,000 ಇಂದ 1 lakh ವರ್ಗೂ 5 ರೂಪೀಸ್ ಪ್ಲಸ್ GST, 1 lakh ನಿಂದ 2 lakh ವರ್ಗೂ 15 ರೂಪೀಸ್ ಪ್ಲಸ್ GST, ಹಾಗೂ ಅಬೌವ್ 2 lakh ಇದ್ರೆ 25 ರೂಪೀಸ್ ಪ್ಲಸ್ GST ನ ನಾವು ಪೇ ಮಾಡಬೇಕಾಗುತ್ತೆ. ಇನ್ನು NEFT ಬ್ಯಾಂಕ್ ಟ್ರಾನ್ಸ್ಫರ್ ಮಿನಿಮಮ್ 1 ರೂಪಾಯಿ ಆಗಿರುತ್ತೆ, ಹಾಗೂ ಮ್ಯಾಕ್ಸಿಮಮ್ಗೆ RBI ಯಾವುದೇ ಥರದ ಒಂದು ಲಿಮಿಟ್ನ ಸೆಟ್ ಮಾಡಲ್ಲ. ಆದರೆ ಬ್ಯಾಂಕ್ಗಳಿಗೆ ಅವ್ರದೇ ಆದಂತಹ ಒಂದು ಲಿಮಿಟ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರುತ್ತೆ. ಇನ್ನು NEFT ಸೆಟಲ್ಮೆಂಟ್ ಬಂದು ಹಾಫ್ ಅವರ್ಲಿ ಬೇಸಿಸ್ ಆದರೆ NEFT ಟ್ರಾನ್ಸ್ಫರ್ ಕಂಪ್ಲೀಟ್ ಆಗೋದಕ್ಕೆ ಒಂದು ಆವರೇಜ್ 2 hours ಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು RTGS ಬಗ್ಗೆ ನೋಡ್ತಾ ಹೋಗೋಣ. RTGS ಅಂತಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಇಲ್ಲಿ ಹೆಸರಲ್ಲೇ ಹೇಳುವ ಹಾಗೆ ರಿಯಲ್ ಟೈಮ್ನಲ್ಲಿ ಒಂದು ಅಮೌಂಟ್ ಟ್ರಾನ್ಸ್ಫರ್ ಮಾಡಿರೋದನ್ನ ಇಮಿಡಿಯೇಟ್ ಆಗಿ ಕಸ್ಟಮರ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಮೂಲ ಉದ್ದೇಶ ಬಂದು ಒಂದು ಲಾರ್ಜ್ ವಾಲ್ಯೂಮ್ ಟ್ರಾನ್ಸಾಕ್ಷನ್ ನ ಮಾಡೋದು. NEFT ನಲ್ಲಿ ನಾವು ಸ್ಮಾಲ್ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ನ ಮಾಡ್ತಾ ಇದ್ರೆ ಇಲ್ಲಿ ಒಂದು ಮಿನಿಮಮ್ ಬ್ಯಾಂಕ್ ಟ್ರಾನ್ಸ್ಫರ್ ಲಿಮಿಟ್ 2 lakhs ಆಗಿರುತ್ತೆ. ಇನ್ನು ಇನಿಷಿಯಲ್ ಡೇಸ್ನಲ್ಲಿ ಈ ಒಂದು RTGSನ ಕಂಪೇರ್ ಮಾಡಿದ್ರೆ ಹಾಗೂ ಈಗ ಇರೋದಕ್ಕೂ ಕಂಪೇರ್ ಮಾಡಿದ್ರೆ ಹಲವಾರು ಚೇಂಜಸ್ಗಳನ್ನ ಮಾಡಿ ಕಸ್ಟಮರ್ಸ್ಗೆ ಒಂದು ಬೆನಿಫಿಟ್ ಆಗೋ ರೀತಿಯಲ್ಲಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಇನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ 2004 ನಲ್ಲಿ RTGSನ ಲಾಂಚ್ ಮಾಡ್ತಾರೆ. 2010 ನಲ್ಲಿ ಇದರ ಯೂಸೇಜ್ ಜಾಸ್ತಿ ಆಗಲಿ ಅಂತ ಈ ಚಾರ್ಜಸ್ನ ರ್ಯಾಷನಲೈಸ್ ಮಾಡ್ತಾರೆ. ಇನ್ನು 2013 ನಲ್ಲಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ನ ಮೀಟ್ ಆಗುವಂತೆ ಡಿಸೈನ್ ಮಾಡ್ತಾರೆ. 2019 ನಲ್ಲಿ RTGSಗೆ ಇದ್ದಂತ ಚಾರ್ಜಸ್ನ ರಿಮೂವ್ ಮಾಡ್ತಾರೆ. ಇನ್ನು 2020 ನಲ್ಲಿ RTGS ಟ್ರಾನ್ಸಾಕ್ಷನ್ 24/7 ಇರುವಂತೆ ಮಾಡ್ತಾರೆ.
ಇನ್ನು RTGS ಸೇಮ್ NEFT ತರಾನೇ ಆಫ್ಟರ್ ಡಿಸೆಂಬರ್ 2020 ಇಂದ 24/7 ಅವೈಲೇಬಲ್ ಇರುತ್ತೆ. ಇನ್ನು RTGS ನ ನಾವು ಆನ್ಲೈನ್ ನಲ್ಲಿ ಮಾಡಿದ್ರೆ ಯಾವುದೇ ತರದ ಚಾರ್ಜಸ್ ಇರೋದಿಲ್ಲ. ಆದ್ರೆ ನಾವು ಆಫ್ಲೈನ್ ಅಂದ್ರೆ ಬ್ರಾಂಚ್ ಗೆ ವಿಸಿಟ್ ಮಾಡಿ ಏನಾದರೂ RTGS ಮಾಡಿದ್ರೆ ಕೆಲವೊಂದು ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಆದ್ರೆ ವಿತ್ ಇನ್ ಬ್ಯಾಂಕ್ ಏನಾದರೂ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಯಾವುದೇ ತರದ ಚಾರ್ಜಸ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಬೇರೆ ಬ್ಯಾಂಕಿಗೆ ಪೇ ಮಾಡಿದ್ರೆ 2 lakh to 5 lakh ವರೆಗೂ ಇದ್ರೆ 24.5 rupees ಪ್ಲಸ್ ಟ್ಯಾಕ್ಸಸ್ ನ ಪೇ ಮಾಡಬೇಕು. ಅಬೋವ್ 5 lakh ಇದ್ರೆ 49.5 rupees ಪ್ಲಸ್ ಟ್ಯಾಕ್ಸಸ್ ನ ನಾವು ಪೇ ಮಾಡಬೇಕಾಗುತ್ತೆ. ಇನ್ನು RTGS ಟ್ರಾನ್ಸ್ಫರ್ ಸೇಮ್ NEFT ತರಾನೇ ನಾವು ಬೆನಿಫಿಷರಿನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಬೆನಿಫಿಷರಿ ಕ್ರಿಯೇಟ್ ಮಾಡೋದಕ್ಕೆ ಬೆನಿಫಿಷರಿ ನೇಮು, ಬೆನಿಫಿಷರಿ ಅಕೌಂಟ್ ನಂಬರ್ ಹಾಗೂ ಅವರ ಬ್ರಾಂಚ್ IFSC ಕೊಡಿದ್ರೆ ಸಾಕಾಗುತ್ತೆ. ಇನ್ನು NEFT ಗೆ ಕಂಪೇರ್ ಮಾಡಿದ್ರೆ RTGS ನಲ್ಲಿ ಬೇಗ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಹಾಫ್ ಅನ್ ಅವರ್ ನಲ್ಲೇ ಈ ಒಂದು ಟ್ರಾನ್ಸ್ಫರ್ ಕಂಪ್ಲೀಟ್ ಆಗುತ್ತೆ. ಇದನ್ನ ಹೆಚ್ಚು ಬಿಸ್ನೆಸ್ ಪೀಪಲ್ ಇಲ್ಲಿ ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನಾವು IMPS ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. IMPS ಅಂತ ಅಂದ್ರೆ ಇಮಿಡಿಯೇಟ್ ಮೊಬೈಲ್ ಪೇಮೆಂಟ್ ಸರ್ವಿಸ್ ಅಂತ. ಇದನ್ನ 2010 ನಲ್ಲಿ ಒಂದು ರಿಯಲ್ ಟೈಮ್ ಇನ್ಸ್ಟೆಂಟ್ ಇಂಟರ್ ಬ್ಯಾಂಕ್ ಟ್ರಾನ್ಸ್ಫರ್ ಗಾಗಿ ಲಾಂಚ್ ಮಾಡ್ತಾರೆ. ಇದನ್ನ ಮ್ಯಾನೇಜ್ ಮಾಡ್ತಿರೋದು NPCI ಅಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. 2010 ಆ ಟೈಮ್ ಅಲ್ಲಿ ಒಂದು RTGS NEFT ಒಂದು ಸ್ಪೆಸಿಫಿಕ್ ಟೈಮ್ ಹಾಗೂ ಬ್ಯಾಂಕ್ ವರ್ಕಿಂಗ್ ಡೇಸ್ ನಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ಬೇರೆ ಟೈಮ್ ನಲ್ಲಿ ಏನಾದರೂ ಆನ್ಲೈನ್ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಇರೋದಿಲ್ಲ. ಹಾಗಾಗಿ ಈ ಸಿಚುವೇಶನ್ ನ ಟ್ಯಾಕಲ್ ಮಾಡೋದಕ್ಕೆ ಒಂದು 24/7 ಅವೈಲೇಬಲ್ ಇರುವಂತೆ ಒಂದು ಜಸ್ಟ್ ಮೊಬೈಲ್ ನಂಬರ್ ಇಂದ ಒಂದು ಆನ್ಲೈನ್ ಟ್ರಾನ್ಸ್ಫರ್ ಮಾಡೋದಕ್ಕೆ, ಒಂದು ಸಿಂಪಲ್ ಆಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಒಂದು IMPS ನ ಲಾಂಚ್ ಮಾಡ್ತಾರೆ. ಇನ್ನು ಇದರಲ್ಲಿ 2 ತರದ ಫಂಡ್ ಟ್ರಾನ್ಸ್ಫರ್ ಮಾಡಬಹುದು. ಮೊದಲನೇದು ಪರ್ಸನ್ ಟು ಪರ್ಸನ್, ಇದಕ್ಕೆ ಒಂದು ಮೊಬೈಲ್ ನಂಬರ್ ಬೇಕಾಗಿರುತ್ತೆ ಹಾಗೂ MMID ಅನ್ನೋ ನಂಬರ್ನ ಬ್ಯಾಂಕ್ ಕಡೆಯಿಂದ ಯೂಸರ್ ಪಡ್ಕೊಳ್ಬೇಕಾಗಿರುತ್ತೆ. ಇನ್ನು ಎರಡನೇದು ಪರ್ಸನ್ ಟು ಅಕೌಂಟ್, ಇದಕ್ಕೆ ಅಕೌಂಟ್ ನಂಬರ್ ಹಾಗೂ IFSC ಕೊಡಿದ್ರೆ ಸಾಕಾಗುತ್ತೆ. ಇನ್ನು IMPS ನಲ್ಲಿ ಮಿನಿಮಮ್ ಟ್ರಾನ್ಸ್ಫರ್ ಬಂದು 1 ರೂಪಾಯಿ ಆಗಿದ್ದು ಮ್ಯಾಕ್ಸಿಮಮ್ 5 lakhs ವರೆಗೂ ಇರುತ್ತೆ. ಇನ್ನು ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ ಒಂದು ಆವರೇಜ್ ಹಾಫ್ ಅನ್ ಅವರ್ ವರೆಗೂ ಬೇಕಾಗಿರುತ್ತೆ. ಇನ್ನು ಈ ಒಂದು IMPS RTGS NEFT ಅಲ್ಲಿ ಏನ್ ಮೇನ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, IMPS ಬಂದು ಮ್ಯಾನೇಜ್ ಮಾಡ್ತಾ ಇರೋದು NPCI, ನಾನು ಆಗ್ಲೇ ಹೇಳ್ದಂಗೆ NPCI ಅಂತ ಅಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನ ಗವರ್ನ್ ಮಾಡ್ತಿರ್ತಾರೆ. ಇನ್ನು RTGS ಹಾಗೂ NEFT ಗವರ್ನ್ ಮಾಡ್ತಿರೋದು RBI. ಇನ್ನು IMPS ಬ್ಯಾಂಕ್ ಟ್ರಾನ್ಸ್ಫರ್ ನ ನಾವು ATM ನಲ್ಲೂ ಸಹ ಮಾಡಬಹುದು. ATM ಕಾರ್ಡ್ ಹಾಗೂ ಕರೆಸ್ಪಾಂಡಿಂಗ್ ಪಿನ್ ನ ಹಾಕ್ಬಿಟ್ಟು IMPS ಬ್ಯಾಂಕ್ ಟ್ರಾನ್ಸ್ಫರ್ ನ ಮಾಡಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು IMPS ಬ್ಯಾಂಕ್ ಚಾರ್ಜಸ್ ಏನಿರುತ್ತೆ ಅಂತ ನೋಡೋಣ. ಸೊ ಬ್ಯಾಂಕ್ ಟ್ರಾನ್ಸ್ಫರ್ ಅಪ್ ಟು 10,000 ವರೆಗೂ ಇದ್ರೆ 2 rupees ಪ್ಲಸ್ GST ಇರುತ್ತೆ. 10,000 ಇಂದ 1 lakh ವರೆಗೂ ಇದ್ರೆ 4 rupees ಪ್ಲಸ್ GST ಇರುತ್ತೆ. 1 lakh to 2 lakh ವರೆಗೂ ಇದ್ರೆ 12 rupees ಪ್ಲಸ್ GST. ಅಬೌವ್ 2 lakhs ವರೆಗೂ ಇದ್ರೆ 20 rupees ಪ್ಲಸ್ GST ಇರುತ್ತೆ. ಸೊ ಇದು ಬಂದು 2022 ನಲ್ಲಿ RBI ನವರು ರಿವೈಸ್ ಮಾಡಿದಂತಹ ನ್ಯೂ ಚಾರ್ಜಸ್. ಇನ್ನು ನೆಕ್ಸ್ಟ್ ನಾವು ಹೊಸದಾಗಿ ಸೇರ್ಪಡೆಯಾಗಿರುವಂತಹ UPI ಮೆಕ್ಯಾನಿಸಮ್ ಬಗ್ಗೆ ನೋಡೋಣ. UPI ಅಂತ ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಸೊ ನಮ್ಮ ದಿನನಿತ್ಯ ಕೆಲಸಗಳಲ್ಲಿ ಇದು ಎಷ್ಟು ಇನ್ವಾಲ್ವ್ ಆಗಿದೆ ಅಂತಂದ್ರೆ, ನಾವು ಹೊರಗಡೆ ಹೋಗುವಾಗ ಈಗೆಲ್ಲ ಕ್ಯಾಶೇ ನಾವು ತೆಗೆದುಕೊಂಡು ಹೋಗೋದಿಲ್ಲ. ಸೊ ಎಲ್ಲಿ ಹೋದ್ರೂ UPI ಪೇಮೆಂಟ್ ಇಂದ ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ, ಪೇಟಿಎಂ, ಹೀಗೆ ಹಲವಾರು ಆ್ಯಪ್ಗಳಿಂದ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಒಂದು ಹಾಲು ತರಕ್ಕೆ ಹೋಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ಅಥವಾ ಯಾರಿಗಾದ್ರೂ ಪೇ ಮಾಡೋಕ್ಕಾಗಿರ್ಬೋದು, ನಾವು ಇದನ್ನೇ ಹೆಚ್ಚು ಬಳಸ್ತಿರೋದ್ರಿಂದ ಇದು ತುಂಬಾ ಪಾಪ್ಯುಲರ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದನ್ನ 2016 ನಲ್ಲಿ NPCI ನವರು ಡೆವಲಪ್ ಮಾಡ್ತಾರೆ. ಆದ್ರೆ ಇದನ್ನ ರೆಗ್ಯುಲೇಟ್ ಮಾಡ್ತಾ ಇರೋದು RBI. ಸೊ ಆಫ್ಟರ್ ಡಿಮಾನಿಟೈಸೇಷನ್ ಈ ಒಂದು ಮೆಕ್ಯಾನಿಸಮ್ ತುಂಬಾನೇ ಪಾಪ್ಯುಲರ್ ಆಗುತ್ತೆ. ಇನ್ನು ಈ ಒಂದು ಮೆಕ್ಯಾನಿಸಮ್ ನ ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ಇಲ್ಲಿ ಬೆನಿಫಿಷರಿ ಕ್ರಿಯೇಟ್ ಮಾಡೋದು, ಅಕೌಂಟ್ ನಂಬರ್ ಹಾಕೋದು, IFSC ಕೋಡ್ ಹಾಕೋದು, ಈ ತರದ ಒಂದು ಅವಶ್ಯಕತೆ ಇರೋದಿಲ್ಲ. ಒಂದು ಮೊಬೈಲ್ ನಂಬರ್ ಅಥವಾ ಒಂದು QR ಕೋಡ್ ಅನ್ನ ನಾವು ಇಮಿಡಿಯೇಟ್ ಆಗಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬಹುದು ಹಾಗೂ ಇಮಿಡಿಯೇಟ್ ಆಗಿ ರಿಸೀವ್ ಮಾಡಬಹುದು. ಇದರ ಜೊತೆಗೆ ಇದು 24/7 ಅವೈಲೇಬಲ್ ಇರುತ್ತೆ ಹಾಗೂ ಮ್ಯಾಕ್ಸಿಮಮ್ 1 lakh ವರೆಗೂ ಇಲ್ಲಿ ಟ್ರಾನ್ಸ್ಫರ್ ಮಾಡಬಹುದು. ಇನ್ನು ಇದರ ಜೊತೆಗೆ 2 factor ಅಥೆಂಟಿಕೇಶನ್ ಇರೋದ್ರಿಂದ ಒಂದು ಸೇಫೆಸ್ಟ್ ಮೋಡ್ ನಲ್ಲಿ ಈಸಿಯಾಗಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬಹುದು. ಹಾಗಾಗಿ ಇದು P2M ಪೇಮೆಂಟ್ ಮೆಕ್ಯಾನಿಸಮ್ ನಲ್ಲಿ ಒಂದು ಪಾಪ್ಯುಲರ್ ಆಗಿದೆ ಅಂತಾನು ಹೇಳ್ಬೋದು. ಇನ್ನು UPI ಮೆಕ್ಯಾನಿಸಮ್ ಇ ಕಾಮರ್ಸ್ ನಲ್ಲಿ ಮೇಜರ್ ರೋಲ್ ಪ್ಲೇ ಮಾಡ್ತಿದೆ ಅಂತ ಹೇಳ್ಬೋದು. ಒಂದು ಕ್ಯಾಶ್ ಆನ್ ಡೆಲಿವರಿ ಬದಲು ಸ್ಪಾಟ್ ನಲ್ಲಿ ನಾವು UPI ಮೆಕ್ಯಾನಿಸಮ್ ನಲ್ಲಿ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕೋವಿಡ್ ಸಿಚುವೇಶನ್ಸ್ ಇದ್ದಾಗ ಸಹ ನಾವು ಜಾಸ್ತಿ UPI ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇದ್ವಿ. ಕ್ಯಾಶ್ ಆನ್ ಡೆಲಿವರಿ ತುಂಬಾನೇ ಕಡಿಮೆ ಆಯ್ತು ಅಂತ ಹೇಳ್ಬೋದು. ಇನ್ನು ನಾವು ಹೊರಗಡೆ ಹೋಗುವಾಗ ಅಂತೂ ನಾವು ಕ್ಯಾಶ್ ತಗೊಂಡು ಹೋಗೋದೇ ಇವಾಗ ಕಡಿಮೆ ಆಗೋಗಿದೆ. ಯಾಕಂದ್ರೆ ಎಲ್ಲರ ಹತ್ರನೂ QR ಕೋಡ್ ಇರುತ್ತೆ, ಎಲ್ಲರ ಹತ್ರನೂ UPI ಆಪ್ಸ್ಗಳು ಇರೋದ್ರಿಂದ ನಮ್ಮ ಕ್ಯಾಶ್ಲೆಸ್ ಸೊಸೈಟಿ, ಕ್ಯಾಶ್ಲೆಸ್ ಇಕಾನಮಿನ ಬಿಲ್ಡ್ ಮಾಡೋದಕ್ಕೆ UPI ಮೆಕ್ಯಾನಿಸಮ್ ತುಂಬಾನೇ ಹೆಲ್ಪ್ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಏನು ಇಂಟ್ರೆಸ್ಟಿಂಗ್ ಅನಿಸ್ತು ಹಾಗೂ ನಿಮಗೆ ಯಾವ ತರ ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ ಮಾಡಬೇಕು ಅಂತ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೂ ಇನ್ನು ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಯಾಕೆಂದ್ರೆ ಪ್ರತಿ ವಾರ ನಾವು ಪರ್ಸನಲ್ ಫೈನಾನ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತಾನೆ ಇರ್ತೀವಿ. ಇದು ನಿಮ್ಮ ವೆಲ್ತ್ ಜನರೇಟ್ ಮಾಡಲು ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.